प्यारे, सबसे हो न्यारे। सबके हो प्यारे, सबसे हो न्यारे। सबके हो प्यारे, सबसे हो न्यारे। सबके हो प्यारे, सबसे हो न्यारे। प्राणों के प्राण मेरे, मेरे बाबा, बाबा मेरे, मेरे बाबा, बाबा मेरे। सबका तू साथी, सबका सहारा। सबका तो साथी, सबका सहारा। सबका तू साथी, सबका सहारा। सबका तो साथी, सबका सहारा। सब आसरे हैं तेरे, मेरे बाबा, बाबा मेरे, मेरे बाबा, बाबा मेरे।
प्रेम के सागर मेरे बाबा बाबा मेरे बाबा बाबा मेरे सबके हो प्यारे सबसे हो न्यारे मेरे बाबा बाबा मेरे बाबा बाबा मेरे सबका तू साथी सबका सहारा मेरे बाबा बाबा मेरे बाबा बाबा मेरे तुम सुख देते दुख हर लेते बाबा बाबा मेरे बाबा बाबा मेरे जीवन नैया का तू ही खीवैया मेरे बाबा बाबा मेरे बाबा बाबा मेरे राह बताते मंजिल दिखाते बाबा बाबा मेरे बाबा बाबा मेरे चिंता मिटाते चित हर्षाते बाबा बाबा मेरे बाबा बाबा मेरे धरा पे पधारे ब्रह्मा कन धारे बाबा बाबा मेरे बाबा बाबा मेरे मात पिता हो बंधु सखा हो बाबा बाबा मेरे बाबा बाबा मेरे अपना बनाया गले से लगाया बाबा बाबा मेरे बाबा बाबा मेरे योगी बनाते पवित्र बनाते बाबा बाबा मेरे बाबा बाबा मेरे तेरी शिक्षाएं जीवन सजाएं बाबा बाबा मेरे बाबा बाबा मेरे नरक बदलते स्वर्ग हो रचते बाबा बाबा मेरे बाबा बाबा मेरे बाबा तू मिला है जीवन खिला है बाबा बाबा मेरे बाबा बाबा मेरे प्यार के सागर तुझ में समा कर बाबा बाबा मेरे बाबा बाबा मेरे महिमा निराली ओ बाबा तुम्हारी बाबा बाबा मेरे बाबा बाबा मेरे
बने रे। मेरे बाबा बाबा मेरे बाबा बाबा मेरे तू परमानंद बिखेरे। मेरे बाबा बाबा मेरे बाबा बाबा मेरे प्राणों के प्राण मेरे। मेरे बाबा बाबा मेरे बाबा बाबा मेरे सब आसरे हैं तेरे। मेरे बाबा बाबा मेरे बाबा बाबा मेरे तुम प्यार के करते उजेरे। मेरे बाबा बाबा मेरे बाबा बाबा मेरे पतवार हवाले तेरे। मेरे बाबा बाबा मेरे बाबा बाबा मेरे छूटे भटकन के सब फेरे। मेरे बाबा बाबा मेरे बाबा बाबा मेरे तूने चैन के दिए हैं सवेरे। मेरे बाबा बाबा मेरे बाबा बाबा मेरे किए मन मधुबन में सवेरे। मेरे बाबा बाबा मेरे बाबा बाबा मेरे संबंध तुम्हीं से मेरे। मेरे बाबा बाबा मेरे बाबा
ಸತ್ಯ ಹೃದಯದಿಂದ ಅಭ್ಯಾಸ ಮಾಡೋಣ. ಬಾಬಾ, ತಾವು ನನ್ನನ್ನು ಈ ದೇಹದಿಂದ ಭಿನ್ನರಾಗುವುದನ್ನು ಕಲಿಸಿದ್ದೀರಿ. ಇಂದು ಕರ್ಮ ಕ್ಷೇತ್ರದಲ್ಲಿ 1000 ಭುಜವುಳ್ಳಂತಹ ಬಾಬಾರವರನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳುತ್ತಾ ಪ್ರತಿ ಗಂಟೆಯಲ್ಲಿ ಆತ್ಮಿಕ ಡ್ರಿಲ್ಲಿನ ಅಭ್ಯಾಸ ಮಾಡೋಣ. ಈಗೀಗ ಮಸ್ತಕ ಸಿಂಹಾಸನದಲ್ಲಿ, ಈಗೀಗ ಮೂಲವತನದಲ್ಲಿ ಒಳೆಯುವಂತಹ ಆತ್ಮ, ಈಗೀಗ ಸಾಕಾರಿ, ಈಗೀಗ ನಿರಾಕಾರಿ. ಇಂದು ಪ್ರತಿ ಗಂಟೆಯಲ್ಲಿ ಒಮ್ಮೆ ತನ್ನ ಈ ಒಳೆಯುವಂಥ ಸ್ವರೂಪವನ್ನು ನೋಡೋಣ. ಸಂವಾದವನ್ನು ರಿವೈಸ್ ಮಾಡೋಣ. ನಾನು ಆತ್ಮ ಕಮಲ ಆಸನಧಾರಿಯಾಗಿದ್ದೇನೆ. ಪರಮಾತ್ಮನ ಚಿತ್ರ ಛಾಯೆಯ ಕೆಳಗಡೆ ಇದ್ದೇನೆ. ಕರ್ತವ್ಯವನ್ನು ಮಾಡಿ ಕರ್ತವ್ಯದಿಂದ ಡಿಟ್ಯಾಚ್ ಆಗಿದ್ದೇನೆ. ಕರ್ಮದ ಫಲ ಎಲ್ಲವನ್ನು ಸರ್ವಶಕ್ತಿವಂತನಿಗೆ ಸಮರ್ಪಣೆ. ವಾಪಸ್ ಮನೆಗೆ ಹೋಗಬೇಕಾಗಿದೆ. ಎಲ್ಲವನ್ನು ಅವರಿಗೆ ಅರ್ಪಣೆ ಮಾಡಿ ಆತ್ಮ ಹಗುರತನದ ಅನುಭವ ಮಾಡುತ್ತಿದೆ. ಭೋಜದಿಂದ ಮುಕ್ತತೆಯ ಅನುಭವ ಮಾಡುತ್ತಿದೆ. ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿದೆ. ಬಾಬಾರವರ ಸಾನ್ನಿಧ್ಯದಲ್ಲಿ ಯಾವ ಸುಖ ಸಿಗುತ್ತದೆ, ಆನಂದ ಸಿಗುತ್ತದೆ. ಅದರಿಂದ ಆತ್ಮ ಆನಂದಿತವಾಗಿರುತ್ತದೆ, ಖುಷಿಯಾಗಿರುತ್ತದೆ. ಇಂದು ನನಗೆ ಭಿನ್ನ ಪ್ರಿಯ ಸ್ಥಿತಿಯಲ್ಲಿ, ಖುಷಿಯ ಅದೃಷ್ಟಶಾಲಿ ಸ್ಥಿತಿಯಲ್ಲಿದ್ದು ಕಾರ್ಯವನ್ನು ಮಾಡಬೇಕಾಗಿದೆ. ಸತ್ಯ ಕರ್ಮಯೋಗಿಯಾಗಿ ಕಾರ್ಯವನ್ನು ಮಾಡಬೇಕಾಗಿದೆ. ದೇಹಭಾನದಿಂದ ಮುಕ್ತರಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಬಾಬಾ ಮಾಡಿಸುತ್ತಿದ್ದಾರೆ. ನಾನು ನಿಮಿತ್ತನಾಗಿದ್ದೇನೆ. ಡಿಟ್ಯಾಚ್ ಆಗಿದ್ದೇನೆ. ಭಿನ್ನನಾಗಿದ್ದೇನೆ. ನಾನು ಇನ್ಸ್ಟ್ರುಮೆಂಟ್ ಆಗಿದ್ದೇನೆ. ಯಾವುದನ್ನು ಸ್ವಯಂ ಭಗವಂತ ಸೇವೆಗೋಸ್ಕರ ಪ್ರಯೋಗ ಮಾಡುತ್ತಾರೆ. ಮಧುರ ಬಾಬಾ, ಇಂದು ಪೂರ್ಣ ದಿನ ಕರ್ಮಕ್ಷೇತ್ರದಲ್ಲಿ ನಮ್ಮ ಜೊತೆಯಲ್ಲಿ, ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ, ನೀವು ನನ್ನ ಜೊತೆಯಲ್ಲಿ ಇರಿ. ಈ ಸುಖದ ಅನುಭೂತಿಯನ್ನು ಜಾಸ್ತಿ ಮಾಡಿಕೊಳ್ಳುತ್ತಾ
ಆಂತರಿಕ ಸುಖದ ಅನುಭವ ಮಾಡಿ. ಈ ಸ್ವದರ್ಶನ ಚಕ್ರಧಾರಿ ತ್ರಿಕಾಲದರ್ಶಿ ಆತ್ಮಗಳೇ, ತಾವೇ ಈ ಸಂಸಾರದ ವಿದ್ವಾನ ಆತ್ಮಗಳಾಗಿದ್ದೇವೆ. ಯಾರಿಗೆ ಪರಮಾತ್ಮನ ಯಥಾರ್ಥವಾದ ಪರಿಚಯವಿದೆ, ಯಾರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ, ಪರಂಪಿತ ಪರಮಾತ್ಮನಿಗೆ ನಾವು ಮಕ್ಕಳಿಗೆ ಇದೇ ಡೈರೆಕ್ಷನ್ ಆಗಿದೆ. ಎಷ್ಟು ಸಾಧ್ಯವೋ ಸ್ವದರ್ಶನ ಚಕ್ರಧಾರಿಗಳಾಗಿ ನಮ್ಮ ವಿಕರ್ಮ ವಿನಾಶವಾಗುತ್ತದೆ. ಈಗ ನಾವು ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಇಂದು ನಾವು ಮಾಡೋಣ ಇದೇ ಸ್ವದರ್ಶನ ಚಕ್ರ ಅರ್ಥಾತ್ ತಮ್ಮ 5 ಸ್ವರೂಪದ ಅಭ್ಯಾಸ ಮಾಡೋಣ. ಈ ಸ್ವದರ್ಶನ ಚಕ್ರಧಾರಿ ಆತ್ಮಗಳೇ, ತಯಾರು ಮಾಡಿಕೊಳ್ಳಿ ತಮ್ಮ ಮನಸ್ಸು ಬುದ್ಧಿರೂಪಿ ವಿಮಾನವನ್ನು. ಕುಳಿತುಕೊಳ್ಳಿ ತಮ್ಮ ಆತ್ಮಿಕ ಸೀಟಿನಲ್ಲಿ. ಬಿಟ್ಟು ಬಿಡಿ ಈ ದೇಹರೂಪಿ ಮಣ್ಣನ್ನು, ದೇಹರೂಪಿ ಪ್ರಪಂಚವನ್ನು. ಹಾರುತ್ತಾ ಹೋಗೋಣ ಬ್ರಹ್ಮಲೋಕದ ಕಡೆ, ಅರ್ಥಾತ್ ತಮ್ಮ ಮಧುರವಾದಂಥ ಮನೆಗೆ. ಆತ್ಮ ಹಾರುತ್ತಾ ಹಾರುತ್ತಾ ತಲುಪಿದೆ ಪರಮಧಾಮ ಮನೆಯಲ್ಲಿ, ಶಾಂತಿಯ ಶಿಖರದಲ್ಲಿ. ಅನುಭೂತಿಯನ್ನು ಮಾಡಿ ಶಾಂತಿಯನ್ನು. ನಾಲ್ಕಾರು ಕಡೆ ಕೆಂಪು ಒಂಬಣ್ಣಗಳಿಂದ ಹಾಗೂ ನಾನಾತ್ಮ. ಇದು ಅದೇ ನನ್ನ ಮನೆಯಾಗಿದೆ. ಎಲ್ಲಿ ನಾನಾತ್ಮ? ಪ್ರತಿ 5,000 ವರ್ಷದ ನಂತರ ನನ್ನ ಚಕ್ರವನ್ನು ಪೂರ್ಣ ಮಾಡುತ್ತಾ
ವಿಶ್ರಾಮ ಪಡೆದುಕೊಳ್ಳುತ್ತೇನೆ. ಅರ್ಥಾತ್ ಅಂತರಾಳದ ಶಾಂತಿಯ ಅನುಭೂತಿ ಮಾಡೋಣ. ನೋಡಿಕೊಳ್ಳಿ ತಮ್ಮ ಸ್ವರೂಪವನ್ನು, ಹೊಳೆಯುತ್ತಿರುವಂತಹ ಆತ್ಮಿಕ ಸ್ವರೂಪವನ್ನು, ಅನಾದಿ ಸ್ವರೂಪವನ್ನು. ನಿಧಾನವಾಗಿ ಮುಂದೆ ಹೋಗುತ್ತಾ ಹೋಗೋಣ. ನೋಡೋಣ ನನಾತ್ಮನಂತೆಯೇ ಹೊಳೆಯುತ್ತಿರುವಂತಹ ಅನ್ಯ ಜ್ಯೋತಿಗಳನ್ನು. ಅದರ ಮೇಲೆ ಹೊಳೆಯುತ್ತಿರುವಂತಹ ಮಹಾಜ್ಯೋತಿಯನ್ನು ಸರ್ವ ಆತ್ಮಗಳ ಪರಮ ಆತ್ಮ ಶಿವಬಾಬಾ, ಯಾರ ಒಂದು ಪ್ರಕಾಶ ಎಲ್ಲ ಆತ್ಮಗಳ ಕಡೆ ಹೋಗುತ್ತಿದೆ. ನಾನು ಆತ್ಮನೂ ಸಹ ಬಾಬಾರವರ ಸಮೀಪದಲ್ಲಿ ಹೋಗಿ ಕುಳಿತಿದ್ದೇನೆ. ತನ್ನ ಮಧುರ ಪ್ರಿಯವಾದಂತಹ ಬಾಬಾರವರನ್ನು, ಸರ್ವಶಕ್ತಿವಂತ ಶಿವಪಿತನನ್ನು ಬಾಬಾರವರಿಂದ ಶಕ್ತಿಶಾಲಿ ಕಿರಣಗಳು ಹೊರಬೊಮ್ಮುತ್ತಾ ನನ್ನ ಆತ್ಮನ ಮೇಲೆ ಬರುತ್ತಾ ಇದೆ. ನಾನು ಆತ್ಮ ಶಕ್ತಿಗಳನ್ನು ಗ್ರಹಣ ಮಾಡುತ್ತಿದ್ದೇನೆ. ಬಾಬಾರವರಿಂದ ಬರುತ್ತಿರುವ ಕಿರಣಗಳನ್ನು ಬಾಬಾರವರಿಂದ ಬರುವ ಈ ಶಕ್ತಿಗಳು ನಾನು ಆತ್ಮನನ್ನು ರಿಫೈನ್ ಮಾಡುತ್ತಿದ್ದೇನೆ. ನನ್ನ ಒಳಗಡೆ ಜಮಾ ಆಗಿರುವ ವಿಕಾರಗಳ ತುಕ್ಕು ಸ್ವಚ್ಛವಾಗುತ್ತಿದೆ. ಈ ವಿಕಾರಗಳ ಕಾರಣ ಜಮಾ ಆಗಿರುವ ವಿಕರ್ಮ ಅರ್ಥಾತ್ ಪಾಪಕರ್ಮಗಳ ಹೊರೆಯೂ ಸಹ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತಿದೆ. ನಾನು ಆತ್ಮ ಹಗುರವಾಗುತ್ತಾ ಹೋಗುತ್ತಿದ್ದೇನೆ. ಹಿಡಿದಿರುವಂತಹ ತುಕ್ಕು ಇಂದು ಸ್ವಚ್ಛವಾಗುತ್ತಿದೆ. ಫೀಲ್ ಮಾಡಿ. ಡಬಲ್ ಲೈಟ್ ಸ್ಥಿತಿಯನ್ನು ಹಗುರ ಹಾಗೂ ಪ್ರಕಾಶಮಯ ನೋಡುತ್ತಾ ಹೋಗೋಣ ಬಾಬಾರವರನ್ನು ಹಾಗೂ ಫೀಲ್ ಮಾಡುತ್ತಾ ಹೋಗಿ. ಬಾಬಾರವರಿಂದ ಬರುತ್ತಿರುವಂತಹ ಈ ಶಕ್ತಿಶಾಲಿ ಕಿರಣಗಳನ್ನು ನನ್ನ ಆತ್ಮ, ನನ್ನ ಬಾಬಾ ಅನುಭೂತಿಯನ್ನು ಮಾಡುತ್ತಾ ಹೋಗಿ. ತಮ್ಮ ಈ ಒಂದು ಕಂಬೈನ್ಡ್ ಸ್ಥಿತಿಯನ್ನು ಹೃದಯದ ಒಳಗಡೆ ಒಂದೇ ಅಪರಿಮಿತವಾದಂಥ ಶಬ್ದ, ನನ್ನ ಬಾಬಾ, ನನ್ನ ಬಾಬಾ. ನಾನು ಹಾಗೂ ನನ್ನ ಬಾಬಾ ಸಂಪೂರ್ಣ ಕಂಬೈನ್ಡ್ ಆಗಿದ್ದಾರೆ.
ನಿಧಾನವಾಗಿ ನನ್ನ ಆತ್ಮನ ಪ್ರಕಾಶತೆ ವೃದ್ಧಿಯಾಗುತ್ತಾ ಹೋಗುತ್ತಿದೆ. ನನ್ನ 4 ಕಡೆ ಪ್ರಕಾಶದ ಹೊರವಾಗುತ್ತಿದೆ. ಈಗ ನನ್ನ ಆತ್ಮ ತನ್ನ ಸಂಪೂರ್ಣ ಸ್ಥಿತಿಯಲ್ಲಿದ್ದೇನೆ. बुला दिया हमें प्यार में समा लिया है, पास में बुला लिया है, पास में बुला लिया. तेरे वतन की याद ने दुनिया को भुला दिया. चलते हैं जब जमीन पर लगता गगन में चल रहे, उमंग में है उड़ रहे, तेरे रंग में है ढल रहे, तेरे रंग में है ढल रहे. दिल की बातें सुनते बाबा बाहों में उठा लिया. तेरे वतन की याद ने दुनिया को भुला दिया. ಈಗ ಹೋಗೋಣ ದೇವ ಸ್ವರೂಪ ಆದಿ ಸ್ವರೂಪದಲ್ಲಿ ಪ್ರವೇಶ ಮಾಡೋಣ. ಈ ಒಂದು ಸೃಷ್ಟಿಯ ಆದಿಕಾಲ ಸ್ವರ್ಣ ಕಾಲದಲ್ಲಿ ಇದು ಅದೇ ಸುಖ ಶಾಂತಿಯ ಅಲೌಕಿಕ ಪ್ರಪಂಚವಾಗಿದೆ. ಎಲ್ಲಿ ತಲುಪುವುದಕ್ಕೆ ಸರ್ವ ಮನುಷ್ಯರ ಆಸೆ ಇರುತ್ತದೆ. ಕೆಲವರು ಇದನ್ನು ವೈಕುಂಠ, ಜನ್ನತ್, ಕೆಲವರು ಪ್ಯಾರಡೈಸ್ ಎಂದು ನೆನಪು ಮಾಡುತ್ತಾರೆ. ನೋಡಿ, ದಿವ್ಯ ಗುಣಗಳಿಂದ ಶೃಂಗರಿತವಾದಂತಹ ತಮ್ಮ ದೇವ ಸ್ವರೂಪವನ್ನು ಮಸ್ತಕದಲ್ಲಿ ಪವಿತ್ರತೆಯ ಹೊಳಪು, ನಯನಗಳಲ್ಲಿ ಆತ್ಮಿಕ ಹೊಳಪು, ಮುಖದಲ್ಲಿ ದೈವಿ ಮುಗುಳ್ನಗೆ, ಕಂಚನದ ಸಮಾನ ನಿರೋಗಿ ಕಾಯ ಶರೀರವನ್ನು ರಾಜಾಯಿ ಪೋಷಾಕಿನಲ್ಲಿ ತಲೆಯ ಮೇಲೆ ಶೋಭಾಯಮಾನವಾದ ಡಬಲ್ ಕಿರೀಟ, ವಜ್ರಗಳಿಂದ ಮಾಡಲ್ಪಟ್ಟಂತಹ ಆಗುರದ ಸಮಾನ, ಜೊತೆಯಲ್ಲಿ ಪವಿತ್ರತೆಯ ಹೊಳಪು. ಈ ರೀತಿ ಲೈಟ್ ಮೈಟಿನಿಂದ ತುಂಬಿರುವಂತಹ ಈಶ್ವರನ ಮುಖಾಂತರ ರಚನೆಯಾಗಿರುವ ಸರ್ವಶ್ರೇಷ್ಠವಾದ ರಚನೆ ನೋಡುತ್ತಾ ಹೋಗೋಣ.
ಚೆಹರೆ ಹಾಗೂ ಹರ್ಷಿತ ಮುಖ, ಸರ್ವ ಖಜಾನೆಗಳಿಂದ ಸಂಪನ್ನ, ಪಾವನ, ಶಾಂತಿ ಶಕ್ತಿಯ ಮೂರ್ತಿ, ದೇವಿ ದೇವತೆಗಳನ್ನು ಎಲ್ಲರ ಮುಖಮಂಡಲ ಸಂಪನ್ನತೆಯಿಂದ ಭರ್ಪೂರತೆಯ ಅನುಭವ ಮಾಡಿಸುತ್ತಿದೆ. ಪ್ರಕೃತಿಯ ಸುಂದರತೆಯು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ. 5 ತತ್ವವೂ ಸಹ ನನ್ನ ಸೇವೆಯಲ್ಲಿ ಪ್ರತ್ಯಕ್ಷವಾಗಿದೆ. ಎಲ್ಲರ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳು ಸೇವೆಗೋಸ್ಕರ ಚಕ್ರವನ್ನು ಹಾಕುತ್ತಿರುತ್ತದೆ. ಪ್ರಾಪ್ತಿಗಳು ಸ್ವಯಂ ಇಚ್ಛುಕರಾಗಿದ್ದಾರೆ. ನನ್ನ ಮಾಲೀಕ ನನ್ನ ಕಾರ್ಯದಲ್ಲಿ ಉಪಯೋಗಿಸಲಿ ಎಂದು. ವೈಭವದ ಪ್ರಾಪ್ತಿಗಳಲ್ಲಿ ಪೂರ್ಣವಿದೆ. ದೇವತೆಗಳೂ ಸಹ ಏನು, ಪ್ರಾಣಿಗಳಲ್ಲೂ ಸಹ ಶಾಂತಿ, ಸುಖ, ಪ್ರೇಮದ ಭಾವನೆ ಇದೆ. ಫೀಲ್ ಮಾಡಿ ಈ ಅಲೌಕಿಕ ಸುಖವನ್ನು. ಸ್ವಲ್ಪ ಸಮಯ ಆ ಶಾಂತಿಯ ಪ್ರಪಂಚದಲ್ಲಿ ಆನಂದಿತರಾಗಿ ಸ್ವರ್ಗಿಕ ದೃಶ್ಯಗಳಲ್ಲಿ ಸ್ವರ್ಣಿಮ ಪ್ರಕಾಶದ ಈ ಆಕಾಶ ದೂರ ದೂರದವರೆಗೆ ಕಾಣಿಸುತ್ತಿದೆ. ನದಿ ಹಾಗೂ ಬೆಟ್ಟಗಳಿಂದ ಬರುವಂತಹ ಸುಂದರವಾದಂಥ ಶಬ್ದ, ಫೀಲ್ ಮಾಡಿ. ಗಾಳಿಯಲ್ಲಿ ಹರಡಿರುವ ಫಲ ಹಾಗೂ ಹೂವಿನ ಸುಗಂಧ, ವೃಕ್ಷದ ಎಲೆಗಳು ಅಲುಗಾಡುವುದರಿಂದ ಕೇಳಿಸುತ್ತದೆ. ಪ್ರಕೃತಿಯ ಸಂಗೀತ, ಎಷ್ಟು ಮನಸ್ಸಿಗೆ ಆನಂದಿತವನ್ನಾಗಿ ಮಾಡುತ್ತಿದೆ. ಎಷ್ಟು ಸುಂದರವಾಗಿದೆ ಈ ಪ್ರಪಂಚ. कृष्ण राधे वाली सुख भरी दुनिया प्यारी, कृष्ण राधे वाली सुख भरी दुनिया प्यारी। गुणों से भरी रहे सदा श्रृंगारी है, गुणों से भरी रहे सदा श्रृंगारी है। कृष्ण राधे वाली सुख भरी दुनिया प्यारी है, कृष्ण राधे वाली सुख भरी दुनिया प्यारी है। दैवी चेहरों की चमक नूरानी, दैवी चेहरों की चमक नूरानी, प्रेम से भरे हैं हर एक प्राणी, प्रेम से भरे हैं हर एक प्राणी। रस भरी फल रुत सदा बहारी है, ओ रस भरी फल रुत सदा बहारी है। कृष्ण राधे वाली सुख भरी दुनिया प्यारी है, कृष्ण राधे वाली सुख भरी दुनिया प्यारी है।
ಏ ಪೂಜ್ಯನೀಯ ಮೂರ್ತಿಗಳೇ, ಸಾಕ್ಷಾತ್ಕಾರ ಮೂರ್ತಿ ಆತ್ಮಗಳೇ, ನಡೆಯಿರಿ ತಮ್ಮ ಮಂದಿರಗಳ ಕಡೆ. ಇಲ್ಲಿ ಭಕ್ತರು ನಿಮ್ಮನ್ನು ಕಾಯುತ್ತಿದ್ದಾರೆ ಹಾಗೂ ವಿರಾಜಮಾನರಾಗಿ ಜಡಮೂರ್ತಿಗಳ ಸ್ಥಾನದಲ್ಲಿ ನೋಡಿ, ದೊಡ್ಡ ದೊಡ್ಡ ಕ್ಯೂನಲ್ಲಿ ಗಂಟಾನುಗಟ್ಟಲೆ ಕಾಯುತ್ತಿರುವಂತಹ ಭಕ್ತರನ್ನು ಆರತಿಯನ್ನ ಮಾಡುತ್ತಾ ಮಾಡುತ್ತಾ ಮಂದಿರದ ಗಂಟೆಗಳನ್ನು ಒಡೆಯುತ್ತಾ ತಮ್ಮ ಹೆಸರನ್ನ ಉಚ್ಚಾರಣೆ ಮಾಡುತ್ತಾರೆ, ಮಹಿಮೆಯನ್ನ ಮಾಡುತ್ತಾರೆ. ಕೆಲವರು ಮುಂದುವರಿಯುತ್ತಾ ಹೋಗುತ್ತಾರೆ. ಯಾರಿಗೆ ತಮ್ಮ ದರ್ಶನ ಸಿಗುತ್ತದೆ ಎಂದು, ತಮ್ಮ ಆಶೀರ್ವಾದ ಸಿಗಲಿ ಎಂದು ನೋಡಿ ಅವರ ಕಾಯುವಿಕೆಯನ್ನು, ಅವರ ಮಸ್ತಕದಲ್ಲಿ ಭಾಗ್ಯದ ರೇಖೆಯನ್ನು, ಪವಿತ್ರತೆಯ ರೇಖೆಯನ್ನು ತಮ್ಮ ಜೊತೆಯಲ್ಲಿ ಆಸೆಯನ್ನು ಇಟ್ಟುಕೊಂಡು ನಿರಾಶ ಹತಾಶ ಆತ್ಮಗಳನ್ನು ತಮ್ಮ ಹತ್ತಿರ ಭರವಸೆಯ ಮೇಲೆ ಬಂದಿದ್ದಾರೆ. ನನ್ನ ಇಷ್ಟ ದೇವರು ಈ ಕೂಗನ್ನು ಕೇಳಲಿ ಎಂದು, ನನ್ನ ದುಃಖದಲ್ಲಿ ದಾರಿಯನ್ನು ತೋರಿಸಲಿ ಎಂದು. ಏ ಪೂಜ್ಯನೀಯ ಮೂರ್ತಿಗಳೇ, ಏ ವರದಾನಿ ಮೂರ್ತಿಗಳೇ, ಕೇಳುತ್ತಿದ್ದೀರಾ ಅಲ್ಲವೇ ಭಕ್ತರ ಕೂಗನ್ನು, ಶಬ್ದವನ್ನು? ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡಿ, ಅವರ ಜೋಳಿಗೆಯನ್ನು ತುಂಬಿಸಿ, ತಮ್ಮ ವರದಾನಿ ಹಸ್ತದಿಂದ ಅವರಿಗೆ ಆಶೀರ್ವಾದದ ಪ್ರಾಪ್ತಿಗಳು ಸಿಗುತ್ತಿದೆ. ತಮ್ಮ ಕಣ್ಣುಗಳಿಂದ ಶಾಂತಿಯ ಶಕ್ತಿಯ ಅನುಭೂತಿಯಾಗುತ್ತಿದೆ. ಈ ವರದಾನವನ್ನು ಪಡೆದುಕೊಳ್ಳುತ್ತಾ ನಾನು ಪುನಃ ಜೀವನವನ್ನು ಗೆಲ್ಲುವಂತಹ ಭರವಸೆ ಬಂದಿದೆ, ಸಾಹಸ ಬಂದಿದೆ, ಸಂತುಷ್ಟತೆ ಸಿಕ್ಕಿದೆ. ಈಗ ಸಾಕ್ಷಾತ್ಕಾರ ಮೂರ್ತಿಯಾಗಿ ತಲುಪಿ ಭಕ್ತರ ಹತ್ತಿರ ಮನೆಯಲ್ಲಿ ಇರುತ್ತಾ ತಮ್ಮ ನೌದಾ ಭಕ್ತಿಯನ್ನು ಮಾಡುತ್ತಿದ್ದಾರೆ. ತಮ್ಮ ನೆನಪಿನಲ್ಲೇ ಕುಳಿತಿದ್ದಾರೆ. ತಮಗೆ ವ್ರತವನ್ನ ಮಾಡುತ್ತಾ ಜ್ಯೋತಿಯನ್ನ ಜಾಗೃತಗೊಳಿಸುತ್ತಾ ಆರತಿಯನ್ನು ಮಾಡುತ್ತಾ ಈ ಭರವಸೆಯಲ್ಲಿ ನಮ್ಮ ಇಷ್ಟ ದೇವಿ ದೇವತೆಗಳು ನಮ್ಮ ಮಾತನ್ನ ಕೇಳುತ್ತಾರೆ, ದರ್ಶನ ನೀಡುತ್ತಾರೆ, ನಮ್ಮ ಆಸೆಯನ್ನ ಪೂರ್ಣ ಮಾಡುತ್ತಾರೆ ಎಂದು ನಮ್ಮ ಜೀವನವನ್ನು ಧನ್ಯ ಮಾಡುತ್ತಾರೆ.
ಏ ಪೂಜ್ಯನೀಯ ಮೂರ್ತಿಗಳೇ, ಏ ವರದಾನಿ ಮೂರ್ತಿಗಳೇ, ತಲುಪಿಬಿಡಿ ತಮ್ಮ ಪ್ರಿಯ ಭಕ್ತರ ಹತ್ತಿರ. ದೃಷ್ಟಿಯಿಂದ ಪರಿವರ್ತನೆ ಮಾಡಿ ತಮ್ಮ ನಯನಗಳು ಶಾಂತಿ ಸುಖದ ಮಳೆಯನ್ನು ಸುರಿಸುತ್ತಿದೆ. ನಿಧಾನವಾಗಿ ಎಲ್ಲ ಭಕ್ತರುಗಳಿಗೆ ಆ ಶಾಂತಿ ಶಕ್ತಿಯ ಅನುಭೂತಿಯಾಗುತ್ತಿದೆ. ಅವರ ಮನಸ್ಸಿನಲ್ಲೂ ಸಹ ಉಮಂಗದ ಕಿರಣಗಳು ಜಾಗೃತವಾಗುತ್ತಿದೆ. ಅನುಭವ ಮಾಡಿ ಪರಂಪಿತ ಪರಮಾತ್ಮನನ್ನು ಪೂಜ್ಯನೀಯ ಆತ್ಮಗಳ ಮುಖಾಂತರ ಎಲ್ಲ ಭಕ್ತರ ಮನೋಕಾಮನೆ ಪೂರ್ಣವಾಗುತ್ತಿದೆ. ಈಗ ಬ್ರಾಹ್ಮಣ ಸ್ವರೂಪದಲ್ಲಿ ಬಂದು ಬಿಡಿ. ಎಲ್ಲದಕ್ಕಿಂತ ಕಲ್ಯಾಣಕಾರಿ ಯುಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾಲ್ಕು ಯುಗಗಳು ಕಳೆದ ನಂತರ ಸ್ವಯಂ ಪರಂಪಿತ ಪರಮಾತ್ಮ ಈ ಧರಣಿಯಲ್ಲಿ ಅವತರಿತರಾಗುತ್ತಾರೆ. ಎಲ್ಲಿ ಬಂದು ಭಗವಂತ ಸ್ವಯಂ ಈ ಪ್ರಪಂಚದ ಎಲ್ಲ ಆತ್ಮಗಳಿಗೆ ಜೀವನ್ಮುಕ್ತಿಯನ್ನು ಪ್ರದಾನ ಮಾಡುತ್ತಾರೆ, ಪುನಃ ಸದ್ಗತಿಯನ್ನು ನೀಡುತ್ತಾರೆ. ಹಾಗೂ ಈ ವಿಶಾಲ ಕಾರ್ಯದಲ್ಲಿ ಸಹಯೋಗಿಯನ್ನಾಗಿ ಮಾಡುತ್ತಾರೆ. ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಭಾಗ್ಯವಂತರಾಗುತ್ತಾರೆ ಆ ಆತ್ಮಗಳು. ಸ್ವಯಂ ಭಗವಂತನ ಕಾರ್ಯದಲ್ಲಿ ಮಾಡುವಂತಹ ಅವಸರ ಸಿಗುತ್ತದೆ. ನಾವು ಅದೇ ಶ್ರೇಷ್ಠ ಪದಂ ಭಾಗ್ಯಶಾಲಿ ಆತ್ಮಗಳಾಗಿದ್ದೇವೆ, ಈಶ್ವರಿಯ ಸೇವಾದಾರಿಗಳಾಗಿದ್ದೇವೆ. ಇದು ಅದೇ ಸಮಯವಾಗಿದೆ ಯಾವಾಗ ನಾವು ಬ್ರಾಹ್ಮಣ
ಆತ್ಮಗಳು ಭಗವಂತನಿಂದ ಸರ್ವ ಸಂಬಂಧದ ನೆನಪು ರಸದ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತೇವೆ. ಯಾವಾಗ ಭಗವಂತ ಸ್ವಯಂ ನಮ್ಮ ತಂದೆ, ಟೀಚರ್, ಸದ್ಗುರುವಾಗಿ ನಮ್ಮ ಪಾಲನೆಯನ್ನ ಮಾಡುತ್ತಾ ಎಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ನಮಗೆ ಭಗವಂತನ ಜೊತೆಯ ಅನುಭೂತಿಯಾಗುತ್ತಿದೆ. ಪರಮ ಆನಂದ, ಪರಮ ಸುಖದ ಅನುಭೂತಿ ಯಾವುದು ಸ್ವರ್ಗದಲ್ಲಿ ಸಿಗುವುದಿಲ್ಲ. ಅದು ನಮಗೆ ಇಲ್ಲಿ ಪ್ರಾಪ್ತಿಯಾಗುತ್ತಿದೆ. ಯಾವುದಕ್ಕೋಸ್ಕರ ಗಾಯನವಿದೆ? ಅತೀಂದ್ರಿಯ ಸುಖವನ್ನ ಕೇಳಬೇಕೆಂದರೆ ಗೋಪಿ ವಲ್ಲಭನ ಗೋಪ ಗೋಪಿಯರಲ್ಲಿ ಕೇಳಬೇಕು. ನೋಡುತ್ತಾ ಹೋಗೋಣ. ತಮ್ಮ ಶ್ವೇತ ವಸ್ತ್ರ ಬ್ರಾಹ್ಮಣ ಸ್ವರೂಪವನ್ನು ಒಬ್ಬ ಬಾಬಾರವರ ನೆನಪಿನಲ್ಲಿ ಮಗ್ನ, ಅದೇ ಸೇವೆಯಲ್ಲಿ ತತ್ಪರ, ತಮ್ಮ ತಪಸ್ವಿ ರೂಪವನ್ನು ಇದು ಅದೇ ಸಂಗಮಯುಗದ ಅತ್ಯಮೂಲ್ಯ ಅಸಾಧಾರಣ ಸಮಯವಾಗಿದೆ. ಎಲ್ಲಿ ಸ್ವಯಂ ಭಗವಂತ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಪವಿತ್ರ ಪ್ರಪಂಚದ ಸ್ಥಾಪನೆ ಮಹಾನ್ ಕಾರ್ಯವನ್ನ ಮಾಡುತ್ತಿದ್ದಾರೆ. ನಮ್ಮ ಒಳಗಡೆ ಇರುವ ವಿಷಯ ವಿಕಾರಗಳನ್ನು ಸಮಾಪ್ತಿ ಮಾಡಿ ಸರ್ವ ಗುಣಗಳ ಸರ್ವಶಕ್ತಿಗಳಿಂದ ಶೃಂಗಾರಿತರನ್ನಾಗಿ ಮಾಡುತ್ತಿದ್ದಾರೆ. ಸ್ವಲ್ಪ ಸಮಯಕ್ಕೋಸ್ಕರ ಕುಳಿತುಕೊಳ್ಳಿ ಕಲ್ಪವೃಕ್ಷದ ಜಡದಲ್ಲಿ ಹಾಗೂ ಫೀಲ್ ಮಾಡಿ ಸರ್ವಶಕ್ತಿವಂತ ಬಾಬಾರವರಿಂದ ಬರುವಂಥ ಕಿರಣಗಳನ್ನು, ಶಕ್ತಿಶಾಲಿಯಾದ ಕಿರಣಗಳನ್ನು ನಮ್ಮಿಂದ ಹೊರ ಹೊಮ್ಮುತ್ತಾ ಪೂರ್ಣ ಕಲ್ಪವೃಕ್ಷದ ಕಡೆ ಹೋಗುತ್ತಿದೆ. ಒಂದೊಂದು ಮನುಷ್ಯ ಆತ್ಮರಗಳ ಕಡೆ ತಲುಪುತ್ತಿದೆ. आए वतन से भगवन हमारे, आए वतन से भगवन हमारे, आए वतन से भगवन हमारे, हर दिल बाबा कह के पुकारे, हर दिल बाबा कह के पुकारे, रोज हमें वो मुरली सुनाए, रोज हमें वो मुरली सुनाए, मीठे नैनों से हमको निहारे, मीठे नैनों से हमको निहारे, आए वतन से भगवन हमारे।
अपना बनाया दिल से लगाया, अपना बनाया दिल से लगाया, इस दुनिया में जीना सिखाया, इस दुनिया में जीना सिखाया। धन्य हुए हम पाकर उनको, धन्य हुए हम पाकर उनको, अपना भाग्य आकर संवारे, अपना भाग्य आकर संवारे। आए वतन से भगवन हमारे। बाबा से शक्ति लेकर ಬಾಬಾರವರಿಂದ ಶಕ್ತಿಯನ್ನ ಪಡೆದುಕೊಂಡು ನಾವು ಈಗ ಬಂದಿದ್ದೇವೆ ತಮ್ಮ ಫರಿಷ್ಠಾ ಸ್ವರೂಪದಲ್ಲಿ. ಲೈಟ್ ಮೈಟ್ ಸ್ವರೂಪದಲ್ಲಿ. ನೋಡಿ ಈ ಒಂದು ಲೈಟಿನ ಸೂಕ್ಷ್ಮ ಶರೀರವನ್ನು ಮೂಗು, ಕಣ್ಣು, ಬಾಯಿ, ಕೈ, ಕಾಲು ಎಲ್ಲ ಹಗುರವಾಗಿದೆ. ಫೀಲ್ ಮಾಡಿ ತಮ್ಮ ಈ ಬೆಳಕಿನ ಶರೀರವನ್ನು ಹಾಗೂ ಹಗುರವಾಗಿ ಸೂಕ್ಷ್ಮ ಒತ್ತನದ ಎಡೆ ಹಾರುತ್ತಾ ಹೋಗಿ. ಎಲ್ಲಿ ವತನದಲ್ಲಿ ಕುಳಿತಿರುವಂತಹ ಬಾಬಾ ತಾವು ಮಕ್ಕಳನ್ನ ಕಾಯುತ್ತಿದ್ದಾರೆ. ಕುಳಿತುಕೊಳ್ಳಿ ಬಾಬಾರವರ ಹತ್ತಿರ. ಎಲ್ಲಿ 4 ಕಡೆ ಚಾಂದಿನಿಯ ಪ್ರಕಾಶ ಹೊಳೆಯುತ್ತಿದೆ. ಕುಳಿತುಕೊಳ್ಳಿ ಬಾಪ್ತಾದರವರ ಸನ್ಮುಖದಲ್ಲಿ. ಈ ಅವರ ಚೆಹರೆ ಬೆಳಕಿನ ಪ್ರಕಾಶತೆಯಿಂದ ಶೋಭಿತವಾಗಿದೆ. ಬಾಬಾರವರಿಂದ ಹೊರಹೊಮ್ಮುತ್ತಿರುವ ಪವಿತ್ರತೆಯ ಕಿರಣಗಳಿಂದ ನಾನು ಫರಿಷ್ಠೆಯೂ ಸಹ ಹೊಳೆಯುತ್ತಿದ್ದೇನೆ. ಬಾಬಾರವರು ತನ್ನ ಶಕ್ತಿಶಾಲಿಯಾದಂತಹ ಹಸ್ತವನ್ನು ನನ್ನ ವರದ ಹಸ್ತ ತಲೆಯ ಮೇಲಿಟ್ಟಿದ್ದಾರೆ. ಪರಮಾತ್ಮ ವರದಾನವನ್ನು ನೀಡುತ್ತಿದ್ದಾರೆ. ಮಧುರ ಮಕ್ಕಳೇ, ಮಾಸ್ಟರ್ ಸರ್ವಶಕ್ತಿವಾನ್ ಭವ. ವಿಶ್ವ ಕಲ್ಯಾಣಕಾರಿ ಭವ. ಬಾಬಾರವರ ವರದಾನಿ ಹಸ್ತದಿಂದ ಶಕ್ತಿಶಾಲಿ ಕಿರಣಗಳ ಪ್ರಭಾವವಾಗುತ್ತಿದೆ. ನನ್ನ ಆತ್ಮನಿಂದ ಹೊರಬೊಮ್ಮುತ್ತಾ ನನ್ನ ಪೂರ್ಣ ಸೂಕ್ಷ್ಮ ಶರೀರದಲ್ಲಿ ಹರಡುತ್ತಿದೆ. ಸರ್ವಶಕ್ತಿಗಳಿಂದ ಸಂಪನ್ನ. ಈಗ ಬಾಬಾ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ವಿಶ್ವದ ಗ್ಲೋಬ್ ಮೇಲೆ. ಎಲ್ಲಿ ಬಾಬಾ ಇಮರ್ಜ್ ಮಾಡಿಕೊಳ್ಳುತ್ತಾರೆ. ಈ ಪ್ರಪಂಚದ ಎಲ್ಲ ದುಃಖಿ ಅಶಾಂತ ಆತ್ಮಗಳನ್ನು ತನ್ನ ಸನ್ಮುಖದಲ್ಲಿ
ಬಾಬಾರವರು ನನ್ನ ತಲೆಯ ಮೇಲೆ ಛತ್ರಛಾಯೆಯ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಹಾಗೂ ಬಾಬಾರವರ ಶಕ್ತಿಗಳು ನಿರಂತರವಾಗಿ ನನ್ನನ್ನು ಚಾರ್ಜ್ ಮಾಡುತ್ತಿದೆ. ನಾನು ಫರಿಷ್ಠೆಯಿಂದ ಹೊರಹೊಮ್ಮುತ್ತಾ ಈ ಶಕ್ತಿಗಳು ಹೊರಹೊಮ್ಮುತ್ತಿದ್ದೆ. ನನ್ನ ಎದುರುಗಡೆ ಇರುವ ಎಲ್ಲ ಆತ್ಮಗಳ ಪ್ರತಿ ಪ್ರಕೃತಿಯ 5 ತತ್ವಗಳಲ್ಲಿ ಎಲ್ಲ ಆತ್ಮಗಳವರೆಗೆ ಈ ದಿವ್ಯ ಶಕ್ತಿ ತಲುಪುತ್ತಿದೆ. ಎಲ್ಲರೂ ಅನುಭೂತಿ ಮಾಡುತ್ತಿದ್ದಾರೆ. ಶಾಂತಿ ಸುಖದ ಕಿರಣಗಳನ್ನು ಎಲ್ಲರ ಮಸ್ತಕ ಈ ಪ್ರಕಾಶದಿಂದ ಹೊಳೆಯುತ್ತಿದೆ. ಚೆಹರೆ ದುಃಖ ಶಾಂತಿಯಿಂದ ಬಾಡಿ ಹೋಗಿತ್ತು. ಈ ಚೆಹರೆಯ ಮೇಲೆ ಅಂತರಾಳದ ಸುಖದ ಹೊಳಪು ಕಾಣಿಸುತ್ತಿದೆ. ಹಾಗೂ ಎಲ್ಲರ ಹೃದಯದಿಂದ ಆಶೀರ್ವಾದಗಳು ಹೊರಹೊಮ್ಮುತ್ತಿದೆ. ಧನ್ಯವಾದಗಳು ಫರಿಷ್ಠೆಗಳೇ, ಧನ್ಯವಾದಗಳು, ಧನ್ಯವಾದಗಳು ಪ್ರಭು, ತಮಗೆ ಧನ್ಯವಾದಗಳು. ನಾನು ಫರಿಷ್ಠ ಎಲ್ಲರಿಗೆ ಪರಮಾತ್ಮನ ಉಪಸ್ಥಿತಿಯ ಅನುಭೂತಿಯನ್ನು ಮಾಡಿಸುತ್ತಾ ಸಕಾಶವನ್ನು ನೀಡುತ್ತಿದ್ದೇನೆ. ಭಗವಂತನನ್ನ ಪ್ರತ್ಯಕ್ಷ ಮಾಡುವ ಮಹಾನ್ ಕಾರ್ಯವನ್ನು ಮಾಡುತ್ತಿದ್ದೇನೆ. मैं फरिश्ता हूँ, मैं बाबा का हूँ, मैं फरिश्ता हूँ, मैं बाबा का हूँ। तन है मेरा उजला उजला, अतीब सुख देने वाला। तन है मेरा उजला उजला, अतीब सुख देने वाला। उमंगों के पंख से उड़ता रहता हूँ। मैं फरिश्ता हूँ, मैं बाबा का हूँ। देह के रूप से
ಈಗ ಬಾಬಾರವರಿಂದ ಸರ್ವಶಕ್ತಿಗಳನ್ನು ಪಡೆದು ಎಲ್ಲರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ನಾನು ಫರಿಷ್ಠಾ ವಾಪಸ್ ಬರುತ್ತಿದ್ದೇನೆ. ಈ ಕರ್ಮ ಕ್ಷೇತ್ರದಲ್ಲಿ, ಈ ಸ್ಥೂಲ ಶರೀರದಲ್ಲಿ ಪ್ರವೇಶ ಮಾಡೋಣ. ಈ ಸ್ಥೂಲ ದೇಹದಲ್ಲಿ ಸೂಕ್ಷ್ಮ ಶರೀರದ ಪ್ರಕಾಶ ಹರಡಿದ್ದೆ. ಬಾಬಾರವರ ಶಕ್ತಿಗಳಿಂದ ನಾನು ಸಂಪೂರ್ಣ ಚಾರ್ಜ್ ಆಗಿದ್ದೇನೆ. ತಲೆಯಿಂದ ಕಾಲಿನವರೆಗೆ ಒಂದೊಂದು ಅಂಗವು ಬಾಬಾರವರ ಶಕ್ತಿಗಳು ತಲುಪುತ್ತಿದೆ. ಈ ಮಣ್ಣಿನ ದೇಹದಲ್ಲಿ ಸರ್ವರ ಆಶೀರ್ವಾದಗಳಿಂದ ಶಕ್ತಿಶಾಲಿಯಾಗುತ್ತಿದ್ದೇನೆ. ಎಲ್ಲ ರೀತಿಯಾದ ಕರ್ಮ ಭೋಗ ಸಹಜವಾಗಿ ಸಮಾಪ್ತಿಯಾಗುತ್ತಿದೆ. ಆತ್ಮದ ಕರ್ಮ ಬಂಧನವೂ ಸಹ ಸ್ವತಃ ಸಮಾಪ್ತಿಯಾಗುತ್ತಿದೆ ಹಾಗೂ ಆತ್ಮ ಸ್ವತಂತ್ರವಾಗಿದೆ, ನಿರ್ವಿಘ್ನವಾಗಿದೆ, ತೀವ್ರ ಪುರುಷಾರ್ಥಿಯಾಗಿದೆ.